ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಜಾತಕದಲ್ಲಿ ಲಗ್ನದ ಅಧಿಪತಿ 8ನೇ ಮನೆಯಲ್ಲಿದ್ದರೆ ಏನೆಲ್ಲ ಒಂದು ಫಲ ಕೊಡ್ತಾ ಅಂತ ನೋಡೋಣ. ಫಸ್ಟ್ ಲಾರ್ಡ್ ಲಗ್ನದ ಅಧಿಪತಿ 8ನೇ ಮನೆಯಲ್ಲಿದ್ದರೆ ಏನೆಲ್ಲ ಒಂದು ಫಲ ಕೊಡ್ತದೆ, ನಿಮಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಒಂದು ಪರಿಣಾಮ ಆಗುತ್ತೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ 8ನೇ ಮನೆ ಅಂತ ಹೇಳಿದ್ರೆ ಅದು ದುಸ್ಥಾನ ಅಂತ ಹೇಳ್ಬೋದು. ಜಾತಕದಲ್ಲಿ ಅತ್ಯಂತ ಕೆಟ್ಟ ಸ್ಥಾನಗಳಲ್ಲಿ ಅಷ್ಟಮ ಸ್ಥಾನ ಕೂಡ ಬರುತ್ತೆ. ಇದು ತುಂಬ ನೆಗೆಟಿವ್ ಫಲನೇ ಕೊಡ್ತದೆ. ಪಾಸಿಟಿವ್ ಆಗಿ ಕೂಡ ಕೊಡ್ತದೆ, ಬಟ್ ಬಹುತೇಕ ನೆಗೆಟಿವ್ ಫಲನೇ ಕೊಡ್ತದೆ. ಇದು ಯಾವ ಥರ ಇದೆ ಅಂತ ನೋಡೋಣ ಈ ವಿಡಿಯೋದಲ್ಲಿ. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಇದು ಲಗ್ನ ಆದರೆ 1ನೇ ಮನೆ ಆಗುತ್ತೆ. ಇದರ ಅಧಿಪತಿ ಯಾರಾಗ್ತಾರೆ? ಶುಕ್ರ ಆಗ್ತಾರೆ. ಲಗ್ನಾಧಿಪತಿ 8ನೇ ಮನೆ ಅಂತ ಹೇಳಿದರೆ 1 2 3 4 5 6 7 8 ಇಲ್ಲಿ ಬರುತ್ತೆ. ಅಂದರೆ ಶುಕ್ರ ಇಲ್ಲಿ ಬರ್ತಾನೆ. ಈ ವರ್ಷ ಲಗ್ನಾಧಿಪತಿ ಶುಕ್ರ 8ನೇ ಮನೆಗೆ ಅಂತ ಹೇಳಿದ್ರೆ ಇಲ್ಲಿ ಬರ್ತಾನೆ ಶುಕ್ರ. ಆವಾಗ ಲಗ್ನಾಧಿಪತಿ 8ನೇ ಮನೆಯಲ್ಲಿದ್ದಾನೆ ಅಂತ ಅರ್ಥ. ಈ ಥರ ಬೇರೆ ಬೇರೆ ಲಗ್ನಕ್ಕೆ ಬೇರೆ ಬೇರೆ ಅಪ್ಲೈ ಮಾಡ್ಕೋಬೋದು. ಈ ಥರ ಇದ್ದಾಗ ಇದರ ಫಲ ನೋಡೋದಾದರೆ ಇವರು ಸಂಶೋಧನಾ ಪ್ರವೃತ್ತಿ ಜಾಸ್ತಿ ಇರ್ತವೆ. ಅವರಿಗೆ ತುಂಬ ಡೀಪಾಗಿ ಸಂಶೋಧನೆ ಮಾಡುವಂಥ ಪ್ರವೃತ್ತಿ ಜಾಸ್ತಿ ಇರ್ತವೆ. ಲಗ್ನಾಧಿಪತಿ 8ನೇ ಮನೆಗೆ ಬಂದಾಗ ತುಂಬ ಒಂದು ಡೀಪಾಗಿ ಸಂಶೋಧನೆ ಮಾಡುವಂಥ ಒಂದು ಸಾಮರ್ಥ್ಯ ಹೆಚ್ಚಾಗಿರ್ತದೆ. ಮತ್ತು ರಹಸ್ಯ ವಿಷಯಗಳ ಬಗ್ಗೆ ತುಂಬ ಆಸಕ್ತಿ ಇರ್ತವೆ ಇವರಿಗೆ. ತುಂಬ ಸೀಕ್ರೆಟ್ ವಿಷಯಗಳ ಬಗ್ಗೆ ತುಂಬ ಆಸಕ್ತಿ ಇರ್ತದೆ. ಮತ್ತು ಯಾರಿಗೂ ಗೊತ್ತಿಲ್ಲದ ವಿಷಯಗಳು ಕೂಡ ಇವರಿಗೆ ಗೊತ್ತಿರ್ತದೆ. ಲಗ್ನಾಧಿಪತಿ ಅಷ್ಟಮದಲ್ಲಿ ಬಂದಾಗ ಯಾರಿಗೂ ಗೊತ್ತಿರೋದ ಸೀಕ್ರೆಟ್ ಇವರಿಗೆ ಗೊತ್ತಿರ್ತದೆ. ತುಂಬ ಸೀಕ್ರೆಟಿವ್ ಪರ್ಸನಲ್ ಕೂಡ ಆಗಿರ್ತಾರೆ ಇವರು. ತುಂಬ ಸೀಕ್ರೆಟಿವ್ ಆಗಿರ್ತಾರೆ. ಯಾರಿಗೂ ಇವರು ಏನು ಎತ್ತಂತ ಜನರಿಗೆ ಗೊತ್ತಾಗಲ್ಲ. ಅಷ್ಟೊಂದು ಸೀಕ್ರೆಟ್ ಆಗಿರ್ತಾರೆ ಇವರು ಮಾಡೋದೇ ಗೊತ್ತಾಗಲ್ಲ. ಮತ್ತು ಇವರು ಬೇರೆಯವ್ರ ವಿಷಯದಲ್ಲಿ ಮೂಗು ತೋರಿಸೋ ಜಾಸ್ತಿ. ಬೇರೆಯವ್ರ ವಿಷಯದಲ್ಲಿ ಮೂಗು ತೋರಿಸ್ಲಿಕ್ಕೆ ಹೋಗೋದು ಜಾಸ್ತಿ ಇವರು. ಬಟ್ ಬೇರೆಯವರು ಏನಾದರೂ ಇವರ ವಿಷಯಕ್ಕೆ ಬಂದರೆ ಇವರು ಸಹಿಸಲ್ಲ. ಮತ್ತು ಇವರಿಗೆ ವಿಭಿನ್ನ ವಿಚಾರಧಾರೆ ಇರ್ತದೆ. ಅತೀಂದ್ರಿಯ ಶಕ್ತಿ ಜಾಸ್ತಿ ಇರ್ತದೆ. ಲಗ್ನಾಧಿಪತಿ 8ನೇ ಮನೆಗೆ ಬಂದಾಗ ಅತೀಂದ್ರಿಯ ಶಕ್ತಿ ಜಾಸ್ತಿ ಇರ್ತದೆ. ಮತ್ತು ಪೂರ್ವಪಕ್ಷ ಶಕ್ತಿ ಜಾಸ್ತಿ. ಬೇರೆ ಮುಂದೆ ಆಗುವಂಥ ಘಟನೆಯನ್ನು ಊಹಿಸುವಂಥ ಸಾಮರ್ಥ್ಯ ಕೂಡ ಜಾಸ್ತಿ. ಜೀವನದಲ್ಲಿ ಜನನ ಮರಣದ ಸತ್ಯವನ್ನು ಚೆನ್ನಾಗಿ ಅರ್ತಿರ್ತಾರೆ ಇವರು ಲಗ್ನಾಧಿಪತಿ 8ನೇ ಮನೆಗೆ ಬಂದಾಗ. ಬಟ್ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ ಇವರಿಗೆ. ಆರೋಗ್ಯ ಸಮಸ್ಯೆ ಖಂಡಿತವಾಗಿರುತ್ತೆ ಲಗ್ನಾಧಿಪತಿ 8ನೇ ಮನೆಗೆ ಬಂದಾಗ. ಬಟ್ ಕೆಲವು ಸಲ ಗಂಭೀರ ಸ್ಥಿತಿ ಕೂಡ ಹೋಗ್ಬೋದು. ಆ ಕಾರಣ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಲಗ್ನದ ಪರಿಹಾರ ಕಾರಣಗಳನ್ನು ಕರೆಕ್ಟಾಗಿ ಮಾಡ್ಕೋಬೇಕು. ಮತ್ತು ಇವರಿಗೆ ಸೋಷಿಯಲಾಗಿ ಬೆರೀಲಿಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ಸಮಾಜದಲ್ಲಿ ಬೆರೀಲಿಕ್ಕೆ ಅಷ್ಟೇನು ಇಷ್ಟ ಆಗೋಲ್ಲ. ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಇರ್ತದೆ. ಲಗ್ನಾಧಿಪತಿ 8ನೇ ಮನೆಗೆ ಬಂದಾಗ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ, ನಕಾರಾತ್ಮಕ ಚಿಂತೆ ಜಾಸ್ತಿ ಇರ್ತದೆ ಇವರಿಗೆ. ಪಾಸಿಟಿವ್ಗಿಂತ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ. ನಿರ್ಣಯ ತೆಗೆದುಕೊಳ್ಳುವಾಗ ಏನಾದರೂ ಒಂದು ನಿರ್ಣಯ ತೆಗೆದುಕೊಳ್ಳುವಾಗ ಗೊಂದಲ ಕಾಡ್ತದೆ, ಕನ್ಫ್ಯೂಷನ್ ಇರ್ತದೆ. ಓವರ್ ಥಿಂಕಿಂಗ್ ಜಾಸ್ತಿ ಇರ್ತದೆ ಲಗ್ನಾಧಿಪತಿ 8ನೇ ಮನೆಗೆ ಬಂದಾಗ. ಬಟ್ ಲಗ್ನಾಧಿಪತಿ 8ನೇ ಮನೆಗೆ ಬಂದಾಗ ಆಯಸ್ಸು ಜಾಸ್ತಿ. ಇವರಿಗೆ ಆಯಸ್ಸು ತುಂಬ ಚೆನ್ನಾಗಿರ್ತದೆ. ಮತ್ತು ಇವರಿಗೊಂದು ಸಜೆಷನ್ ಅಂತ ಹೇಳಿದ್ರೆ ಸೋಷಿಯಲಾಗಿ ತುಂಬ ಬೆರೆಬೇಕು ಇವರು. ತುಂಬ ಬೆರೆತರೆ ಒಳ್ಳೆಯದು. ತುಂಬ ಸೀಕ್ರೆಟ್ ಆಗಿರ್ತದೆ ಇವರು. ಅಕ್ರಮ ಸಂಬಂಧ ಕೂಡ ಚಾನ್ಸ್ ಇರ್ತದೆ. ಮತ್ತು ಕಾಮಾಸಕ್ತಿ ಕೂಡ ಜಾಸ್ತಿ. ಸೆಕ್ಸುವಲ್ ಡಿಸೈರ್ ಜಾಸ್ತಿ, ಕಾಮಾಸಕ್ತಿ ಕೂಡ ಜಾಸ್ತಿ ಇರ್ತದೆ. ಇದು ಲಗ್ನಾಧಿಪತಿ 8ನೇ ಮನೆಯಲ್ಲಿ ಬರುವಾಗ ಕೊಡುವಂಥ ಫಲಗಳು. ನಿಮಗೇನಾದರೂ ಜಾತಕ ವಿಷಯ ಮಾಡಬೇಕಂದ್ರೆ ನಮ್ಮೊಂದು ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕ ಡೀಟೇಲ್ ಸಿಗೋದು. ನೆಕ್ಸ್ಟ್ ಬೇರೆ ಸಿಗೋದು. ನಮಸ್ಕಾರ.